ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಾಳೆ ದಿನಾಂಕ 27ರಂದು ಶಿರಹಟ್ಟಿ ಪಟ್ಟಣದಲ್ಲಿ ಜರುಗುವ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದ ಲಾಭ ಪಡೆದುಕೊಳ್ಳಿ ಎಂದು ನೇತ್ರ ತಪಾಸಣಾ ಶಿಬಿರದ ಸಂಚಾಲಕ ಬಸವರಾಜ ಸಂಗಪ್ಪ ಶೆಟ್ಟರ್ ಹೇಳಿದರು. ಹೌದು, ನಾಳೆ ದಿನಾಂಕ 27ರಂದು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೆ ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದ ಆವರಣದಲ್ಲಿ ನಡೆಯುವ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದ ಲಾಭ ಪಡೆದುಕೊಳ್ಳಿ ಎಂದು ಉಚಿತ ನೇತ್ರ ತಪಾಸಣಾ ಶಿಬಿರದ ಸಂಚಾಲಕ ಬಸವರಾಜ ಸಂಗಪ್ಪ ಶೆಟ್ಟರ್ ಹೇಳಿದರು. ಶ್ರೀ ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್, ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ, ವಿಶ್ವ ಕಂಪ್ಯೂಟರ್ ಅಕಾಡೆಮಿ ಶಿರಹಟ್ಟಿ, ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಹಟ್ಟಿ, ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತು, ಯೋಗ ಸಾಧಕರ ಸಮಿತಿ ಲಕ್ಷ್ಮೇಶ್ವರ, ಸಾರ್ವಜನಿಕ ಆಸ್ಪತ್ರೆ ಶಿರಹಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಗದಗ್, ಜಿಲ್ಲಾ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ ಗದಗ್, ತಾಲೂಕಾ ವೈದ್ಯಾಧಿಕಾರಿಗಳ ಕಚೇರಿ ಶಿರಹಟ್ಟಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಾಳೆ 27ರಂದು ಬೆಳಗ್ಗೆ 9 ಗಂಟೆಗೆ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಮತ್ತು ಕಣ್ಣಿನ ಇತರೆ ತೊಂದರೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಕಾರಣ, ಕಣ್ಣಿನ ತೊಂದರೆ ಇರತಕ್ಕಂಥ ಜನಸಾಮಾನ್ಯರು ಈ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರದ ಲಾಭ ಪಡೆದುಕೊಳ್ಳಿ ಎಂದು ಉಚಿತ ನೇತ್ರ ತಪಾಸಣಾ ಶಿಬಿರದ ಸಂಚಾಲಕ ಬಸವರಾಜ ಸಂಗಪ್ಪ ಶೆಟ್ಟರ್ ಹೇಳಿದ್ದಾರೆ. ಈ ಉಚಿತ ನೇತ್ರ ತಪಾಸಣಾ ಶಿಬಿರದ ಬಗ್ಗೆ 9448873788, 9482127595, 8762298405, 9739052124, 9449972988, 9535646572, 8197725773 ನಂಬರ್ಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ಶಿರಹಟ್ಟಿಯ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೆ ವಿನಂತಿ. ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಹಾಗೂ ಶಿರಹಟ್ಟಿಯ ವಿವಿಧ ಸಂಘಟನೆಗಳು ಹಾಗೂ ವಿಶ್ವ ಕಂಪ್ಯೂಟರ್ ಅಕಾಡೆಮಿ ಶಿರಹಟ್ಟಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ, ಕಣ್ಣಿನ ಇತರೆ ತೊಂದರೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇಂಥ ಒಂದು ವಿಶೇಷವಾಗಿರುವಂಥ ಆಮೇಲೆ ಸಂಪೂರ್ಣ ಉಚಿತವಾಗಿರುವಂಥ ಈ ಕಾರ್ಯಕ್ರಮ ನಾಳೆ ದಿನಾಂಕ 27/12/2023 ಬುಧವಾರ ಮುಂಜಾನೆ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಸ್ಥಳ ಶ್ರೀ ಜಗದ್ಗುರು ಫಕೀರೇಶ್ವರ ಕಲ್ಯಾಣ ಮಂಟಪ. ತಮ್ಮ ಮನೆಯಲ್ಲಿ ಅಥವಾ ಓಣಿಯಲ್ಲಿ ಅಥವಾ ಊರಿನಲ್ಲಿ ಇರುವಂಥ ಕಣ್ಣಿನ ಸಮಸ್ಯೆ ಇರುವಂಥ ಎಲ್ಲ ಮಹಾಜನತೆಯನ್ನು ತಾವುಗಳೆಲ್ಲ ಕರ್ಕೊಂಬಂದು ತಮ್ಮ ಚಿಕಿತ್ಸೆ ಕೊಡಿಸಬೇಕು. ಚಿಕಿತ್ಸೆ ಸಂಪೂರ್ಣ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಪೂಜ್ಯರ ಆಶೀರ್ವಾದದೊಂದಿಗೆ ಶಿರಹಟ್ಟಿ ಮಹಾನಗರದಲ್ಲಿ 2ನೇ ಒಂದು ಶಿಬಿರ ನಡೀತಾ ಇದೆ. ಸೊ ಇದು ನಿರಂತರ ನಡೆಯುವಂಥ ಒಂದು ಯೋಜನೆ ಇದೆ. ಅದಕ್ಕಾಗಿ ತಾಲೂಕಿನ ಎಲ್ಲ ಜನತೆ, ಕಣ್ಣಿನ ಸಮಸ್ಯೆ ಇರುವಂಥ ಬಡ ಜನತೆಯನ್ನು ಕರ್ಕೊಂಬಂದು ಅವರಿಗೆ ಲಕ್ಷಾಂತರ ರೂಪಾಯಿ ಉಳಿಸುವಂಥ ಒಂದು ವ್ಯವಸ್ಥೆ, ಬಡವರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆ, ಯಾರಿಗೆ ಬಡವರಿಗೆ ಸಹಾಯ ಮಾಡುವಂಥ ಒಂದು ಆಸೆ ಇರುತ್ತೆ ಅವರಿಗೆಲ್ಲರಿಗೂ ಇದನ್ನು ಪ್ರಚಾರ ಮಾಡಿ ಅವ್ರನ್ನೆಲ್ಲ ಕರ್ಕೊಂಬಂದು ಈ ಚಿಕಿತ್ಸೆಯನ್ನು ಕೊಡಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ.